ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತು ಸಂಡೇ ನಾವು ಔಟಿಂಗ್ ಹೋಗ್ತಾ ಇದ್ದೀವಿ. ಔಟಿಂಗ್ ಅಂದರೆ ಏನಿಲ್ಲ, ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅನ್ನೋದೆಲ್ಲ ನಾನು ವಿಡಿಯೋ ಮುಂದಕ್ಕೆ ಹೇಳ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೊಸಬ್ರು ಇನ್ನೂ ಸಬ್ಸ್ಕ್ರೈಬ್ ಆಗಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ, ಓಕೆನಾ? ಪಾಪು ಮಲಗಿದ್ದಾಳೆ ಪಾಪು. ಸೊ ಇವಾಗ ಅವಳನ್ನ ಹಂಗೆ ಎತ್ತಾಕೊಂಡು ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಸ್ನಾನ ಮಾಡಿಸಿದ ತಕ್ಷಣ ಮಲಗಿಬಿಟ್ಲು, ಹಾಲು ಕುಡಿದ್ಬಿಟ್ಟು. ಸೊ ಅದಕ್ಕೆ ಅವಳನ್ನ ಇವಾಗ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವಳು ಎದ್ಮೇಲೆ ನೋಡಿ, ಪಾಪುಗೆ ನೋಡಿ ಬಟ್ಟೆನೂ ತೊಗೊಂಡಿದ್ದೀನಿ. ಸೊ ಅವಳೆದ್ರೆ ಹಂಗೆ ಹಾಕ್ಸ್ಬಿಟ್ಟು ಅವಳನ್ನೂ ಕರ್ಕೊಂಡು ಹೋಗ್ತೀವಿ. ನಾನು, ನನ್ನ ಹಸ್ಬೆಂಡು ಮತ್ತು ಪಾಪು ಮತ್ತು ಅಮ್ಮ ಇಷ್ಟು ಜನನೂ ಹೋಗ್ತಾಯಿದ್ದೀವಿ. ಅಪ್ಪ ಮನೆಯಲ್ಲೇ ಇರ್ತಾರಂತೆ. ಸೊ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತೀವಿ. ಸೊ ಲಾಗ್ ನೋಡ್ತಾ ಇರಿ, ಕಂಟಿನ್ಯೂ ಮಾಡ್ತೀನಿ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಇವಾಗ. ಸೊ ನಾನು, ಅಮ್ಮ, ನನ್ನ ಹಸ್ಬೆಂಡು, ಪಾಪು ಎಲ್ಲರೂ ಹೋಗ್ತಾಯಿದ್ದೀವಿ ಟೆಂಪಲ್ಗೆ. ಪಾಪು ಮಲಗಿದ್ದಾಳೆ. ಸೊ ಕುರಿಗಳು ನೋಡಿ ಆ ಕಾರ್ಗೆ ತುಂಬ ಅಡ್ಡ ಬರ್ತಾಯಿತ್ತು. ಸೊ ನಾವು ಆರನ್ನು ನೋಡಿಕೊಂಡು ನಾವು ಸೈಡಲ್ಲಿ ಹಂಗೆ ಹೊರಟೋದ್ವಿ. ಈಗ ನೋಡಿ ರೋಡು ಹೇಗಿದೆ ಅಂತ. ಇವಾಗಾದರೂ ಪರವಾಗಿಲ್ಲ, ಆವಾಗಲೇ ನೋಡಬೇಕಿತ್ತು ಹಳ್ಳ ದಿನ ಎಷ್ಟಿತ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ಕ್ಲೈಮೇಟ್ ನೋಡಿದ್ರೆ ಮೋಡಗಳು ಚೆನ್ನಾಗಿದ್ದಾವೆ. ಈಗ ನೋಡಿ ಈ ಟೆಂಪಲ್ಗೆ ರೀಚ್ ಆದ್ವಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಟೆಂಪಲ್ಲು. ಸೊ ಆ ಟೆಂಪಲ್ಗೆ ನಾವು ಹೋಗ್ತಾ ಇರೋದು ಇವಾಗ. ಸೊ ನೋಡಿ, ಇಲ್ಲಿ ಹೆಬ್ಬಾಗ್ಲು ಸಾರಿ, ಇದು ಹೆಬ್ಬಾಗ್ಲು ಅಲ್ಲ ಅನಿಸುತ್ತೆ, ಇದು ದೇವ್ರದ್ದು ಎಂಟ್ರಿ ಓಕೆ ಬಿಡಿ ಫ್ರೆಂಡ್ಸ್, ಏನೋ ಒಂದು. ಸೊ ನಾವು ಒಳಗಡೆ ಬಂದ್ವಿ. ನೋಡಿ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಮರಗಳು ಎಲ್ಲ ಒಂಥರ ತೋಟ ಇದ್ದಂಗಿದೆ. ಇಲ್ಲೊಂದು ದೇವಸ್ಥಾನ ಇದೆ ಕೆಳಗಡೆ, ಹಾಗೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮೇಲ್ಗಡೆ ಇದೆ. ಸೊ ಇಲ್ಲಿ ನೋಡಿ ಶಿವ ಸ್ಟ್ಯಾಚ್ಯೂ, ಇಲ್ಲಿರೋ ಈಶ್ವರ ಸ್ಟ್ಯಾಚ್ಯೂ ಅಂತೂ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಯಿತು. ಕತ್ಲಾಗಿರೋದಕ್ಕೆ ಅಲ್ಲಿ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಮಾರ್ನಿಂಗ್ ಬರಬೇಕು, ಇಲ್ಲ ಈವ್ನಿಂಗೇ ಬೇಗ ಬರಬೇಕು, 4 ಗಂಟೆಗಾಗೆ. ತುಂಬ ಚೆನ್ನಾಗಿದೆ ಶಿವ ಸ್ಟ್ಯಾಚ್ಯೂ. ಅಲ್ಲಿ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಈಗ ನಾವು ಮೇಲೆ ಹೋಗ್ತಾಯಿದ್ದೀವಿ, ಮೇಲ್ಗಡೆ ಅಪ್ಪಿಂದ ಹೋಗ್ತಾಯಿದ್ದೀವಿ. ಆ್ಯಂಡ್ ಇಲ್ಲಿ ಇದು ಯಾವ ಮರ ಅಂತ ಗೊತ್ತಿಲ್ಲ, ನಿಮ್ಗೆ ಗೊತ್ತಾದರೆ ಕಮೆಂಟ್ ಮಾಡಿ. ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಮೇಲ್ಗಡೆ ದೇವಸ್ಥಾನ ಇದೆ. ಮತ್ತು ಪೂಜಾರಿ ಕೂಡ ನಮಗೆ ಗೊತ್ತಿರೋರಿದ್ದರು. ಇವಾಗ ಬೇರೆಯವ್ರು ಚೇಂಜ್ ಆಗಿಬಿಟ್ಟಿದ್ದಾರೆ. ಆದರೂ ಚೇಂಜ್ ಆಗಿದ್ದರೂ ಕೂಡ ನನ್ನ ಹಸ್ಬೆಂಡ್ ಅವ್ರ ಜೊತೆ ಮಾತಾಡ್ಕೊಂಡು ತುಂಬಾ ಟೈಮ್ ಪಾಸ್ ಮಾಡಿದ್ರು. ತುಂಬ ಹೊತ್ತು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ನೋಡಿ ಹಿಂದುಗಡೆ ಹಿಂಗಿದೆ. ಈಗ ಒಂದು ರೌಂಡ್ ಬರ್ತಾಯಿದ್ದೀವಿ. ಮೊದಲು ದೇವಸ್ಥಾನ ಒಂದು ಸುತ್ತ ರೌಂಡ್ ಹಾಕಿದ್ವಿ. ತುಂಬ ಬದಲಾಗ್ಬಿಟ್ಟಿದೆ. ನಾವು ಯಾವಾಗ ಅಂದರೆ ತುಂಬ ತಿಂಗಳಾಯಿತು ಬಂದು. ಎಲ್ಲ ಒಂಥರ ಹೊಸ್ದಾಗಿದೆ. ಇಲ್ಲಿ ಯಾವುದಪ್ಪ, ಬೆಟ್ಟದ ನೆಲ್ಲಿಕಾಯಿ ಮರ ಇತ್ತು, ಅದು ಕಾಣಲಿಲ್ಲ. ಸೊ ನನ್ನ ಪಾಪು ಕೈ ಮುಕ್ಕೊಂಡು ಬರ್ತಾ ಇದ್ದಾಳೆ. ದೇವ್ರ ಮೇಲೆ ತುಂಬ ಭಕ್ತಿ ನನ್ನ ಮಗಳಿಗೆ, ಕೃತಿಕ್ಷಾಗೆ. ನಾವು ಹೇಳೋಕ್ಕಿಂತ ಮುಂಚೆನೇ ದೇವ್ರ ಕೈ ಮುಗ್ದು ಚಾಮಿನ್ ನೋಡ್ತಿರ್ತಾಳೆ. ಅಲ್ಲಿ ತಗೊಂಡಿರೋ ಫೋಟೋ. ಸೊ ಇವಳು ಎಷ್ಟನೇ ತಿಂಗಳಲ್ಲಿ? 8 ಇರಬೇಕಮ್ಮ. ಹ್ಞೂ ಇನ್ನೂ ಕಮ್ಮಿ. 5ನೇ ತಿಂಗಳಲ್ಲಿ ಬಂದಿದ್ದ ತಕ್ಷಣ ಬಂದಿದ್ವಿ. 5-6 ತಿಂಗಳಲ್ಲಿ ಪಾಪುಗೆ 6 ತಿಂಗಳೇನೋ ಆಗಿತ್ತು. ಆವಾಗ ಈ ದೇವಸ್ಥಾನಕ್ಕೆ ಬಂದಿದ್ವಿ. ಅಲ್ಲಿ ಕುತ್ಕೊಂಡು ಫೋಟೋ ಎಲ್ಲ ತಗೊಂಡಿದ್ವಿ. ಇವಾಗ ನೋಡಿದ್ರೆ ನೆನಪಾಗ್ತದೆ. ತುಂಬ ದಿನಗಳಾದ್ಮೇಲೆ ಮತ್ತೆ ದೇವಸ್ಥಾನಕ್ಕೆ ಬಂದಿದ್ದು. ತಿಂಗಳುಗಳೇ, ನಾನು ಹೇಳಿದ್ದು ಅದೇ ಹೇಳಿದ್ದು. ಹೌದಾ? ಅದೇ ದಿನಗಳು ಅಂತಂದರೆ 1365 ದಿನಗಳು. ಕಂದ ಬುಜು ನೋಡಿ ಚೆನ್ನಾಗಿದೆ. ಪೂಜಾ ಚಾಮಿ ನೋಡ್ಕ, ಚಾಮಿ ಕೈ ಮುಗಿ.
ಪಾಪು ಇಟ್ಕೊಂಡ ಚೆನ್ನಾಗಿ ಕಾಣ್ತಿದ್ದಾಳೆ. ಸ್ವಾಮಿ ಪೂಜೆ ಮಾಡಿದ್ದಾರೆ ಅನಿಸುತ್ತಲ್ಲ. ಫ್ರೆಂಡ್ಸ್ ಟೆಂಪಲ್ ಎಲ್ಲ ನೋಡಿದ್ರಲ್ವಾ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಟೆಂಪಲ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನನಗಂತೂ ಈ ಟೆಂಪಲ್ ತುಂಬಾ ಇಷ್ಟ. ಇಲ್ಲಿ ಲಕ್ಷ್ಮೀ ನರಸಿಂಹ ದೇವ್ರು ಕೂಡ ತುಂಬಾ ಚೆನ್ನಾಗಿದೆ. ಅಂದರೆ ಯಾರು ಇಲ್ದಿರೋದ್ರಿಂದ ನಮಗೆ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ಮತ್ತು ವೀಡಿಯೋಸು ಕೂಡ ಮಾಡ್ಕೊಳಕ್ಕಾಯಿತು. ಆ್ಯಕ್ಚುಲಿ ಅದೇನು ವೀಡಿಯೋಸ್ ಮಾಡ್ಕೊಬಾರ್ದು, ಸುಮ್ಮನೆ ನಾವು ತುಂಬ ದಿವಸ ಆದಮೇಲೆ ಬಂದಿದ್ದೀವಲ್ಲ, ಯಾರೂ ಇಲ್ವಲ್ಲ ಅಂತ ಒಂದು ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡ್ವಿ. ಫ್ರೆಂಡ್ಸ್, ಈ ಟೆಂಪಲ್ಲು ಬಿಲ್ಲೂರಲ್ಲಿರೋ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ಲು ತುಂಬಾ ಚೆನ್ನಾಗಿದೆ. ಬೆಟ್ಟದ ಮೇಲೆ ಇರೋದು. ಇಲ್ಲಿ ಶಿವನ ಸ್ಟ್ಯಾಚ್ಯೂ ಕೂಡ ಇದೆ, ತುಂಬ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಅದು. ಸೊ ಟೆಂಪಲ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್. ನಮಗೆ ಹತ್ರ, ಚಾಕ್ವೇಲ್ಗೆ ತುಂಬಾ ಹತ್ರ, ಒಂದು 6-7 ಕಿಲೋಮೀಟ್ರ್ ಅಷ್ಟೇ, ಬೇಗ ಬರ್ಬೋದು. ಸೊ ಟೆಂಪಲ್ಲು ಅಲ್ಲಿ ಯಾರೂ ಇಲ್ಲ, ಖಾಲಿ ಇದೆ. ನನ್ನ ಹರ್ಷು ಬಂದು ಇವ್ರ ಹತ್ರ ಮಾತಾಡ್ತಿದ್ದಾರೆ, ಪೂಜಾರಿ ಅವ್ರ ಹತ್ರ ಮಾತಾಡ್ತಾಯಿದ್ದಾರೆ. ನಾವು ನಮ್ಮದು ಮೊಬೈಲ್ ಶಾಪು ಕೂಡ ಇದೆಯಲ್ವಾ, ಸೊ ಅವ್ರಿಗೆ ಒಂದು ಮೊಬೈಲ್ ಬೇಕಂತೆ. ಸೊ ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ಪಾಪನ ಕರ್ಕೊಂಡು ಇಲ್ಲೇ ರೌಂಡ್ ಹಾಕ್ಸ್ತಾ ಇದ್ದೀನಿ. ಸೊ ತುಂಬ ದಿನ ಆದಮೇಲೆ ಬಂದಿರೋದು, ಇಲ್ಲ ತಿಂಗಳೇ ಆಗಿಬಿಟ್ಟಿದೆ, ತುಂಬ ತಿಂಗಳಾಗೋಗ್ಬಿಟ್ಟಿದೆ ಬಂದು. ನನಗಂತೂ ತುಂಬಾ ಖುಷಿ ಆಗ್ತದೆ ಫ್ರೆಂಡ್ಸ್ ಇಲ್ಲಿ ಬಂದಿರೋದಕ್ಕೆ. ಫ್ರೆಂಡ್ಸ್, ದೇವಸ್ಥಾನ ರೌಂಡಿಗೆ ಹಾಕ್ತಾನೆ ಇದ್ದೀವಿ. ಯಾಕೆ ಅಂತಂದರೆ ನನ್ನ ಹಸ್ಬೆಂಡ್ ಹರ್ಷು ಪೂಜಾರಿ ಯಾರ ಹತ್ರ ಮಾತಾಡ್ಕೊಂಡು ಗಂಟೆ ಕೂತಿದ್ದಾರೆ. ಸೊ ಅವ್ರಿಗೋಸ್ಕರ ವೆಯ್ಟಿಂಗು. ಈ ಥರ ಮನೆಗೆ ಬಂದ್ವಿ, ಗೋಬಿ ಬೇರೆ ತಂದಿದ್ದೀವಿ. ಸೊ ಇವಾಗ ಗೋಬಿ ತಿನ್ನೋಣ ಅಂದ್ಕೊಂಡಿದ್ದೀವಿ. ಎಷ್ಟೋ ತಿಂಗಳುಗಳಾದಮೇಲೆ ಗೋಬಿ ತಂದಿದ್ದೀವಿ, ಗೋಬಿ ತಿನ್ನೋಣ ಅಂತ ಅಂದ್ಬಿಟ್ಟು. ಸೊ ಗೋಬಿ ಟೇಸ್ಟ್ ಹೇಗಿದೆ ಅಂದರೆ ಪರವಾಗಿಲ್ಲ, ಚೆನ್ನಾಗಿದೆ. ಈಗ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಜೀರಿಗೆ ಮೆಣಸು ಕುಟ್ಟಿಟ್ಕೊಂಡಿದ್ದೀನಿ, ಹುಣಸೆ ನೆನೆ ಹಾಕ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ ಟೊಮೊಟೊ ಹಚ್ಕೊಂಡಿದ್ದೀನಿ. ಇನ್ನೂ ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೊಬೇಕು. ಪಾಪು ಅವಳಿಗೆ ಅನ್ನ ಮಜ್ಜಿಗೆ, ನಮಗೆ ಅನ್ನ ರಸಮ್ಮು. ಸೊ ರಸಮ್ಮು ರೆಡಿ ಆಯಿತು. ಫ್ರೆಂಡ್ಸ್, ಇವಾಗ ಅನ್ನ ರಸಮ್ಮು ರೆಡಿಯಾಗಿದೆ. ಸೊ ಎಲ್ಲರೂ ಊಟ ಮಾಡಿಬಿಡೋದು. ಎಲ್ಲ ಟಿ ವಿ ನೋಡ್ತಾ ಇದ್ದಾರೆ. ಸೊ ನಾವು ಊಟ ಮಾಡಿ ಮಲ್ಕೊಂಬಿಡೋದೆ. ಓಕೆ, ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಎವ್ರಿವನ್.